ಬಿಜಾಪುರ ಟುಡೇ ನ್ಯೂಸ್ ಲೈವ್. ವಿಜಯಪುರ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರುವ ಎಂಬಿ ಪಾಟೀಲ್ ಹಾಲುಮತ ಸಮುದಾಯದ ಬಗ್ಗೆ ಮುದ್ದೇಬಿಹಾಳ ಮತಕ್ಷೇತ್ರದ ಶಾಸಕ ನಾಡಗೌಡ ಹೆಸರು ಪ್ರಸ್ತಾಪಿಸಿರುವುದಕ್ಕೆ ಕ್ರಾಂತಿವೀರ ಸಂಗೊಳ್ಳ ರಾಯಣ್ಣ ಯುವ ವೇದಿಕೆ ಜಿಲ್ಲಾ ಮುಖಂಡರಾದ ನ್ಯಾಯವಾದಿ ಪಿಬಿ ಮಾತಿನ್ ಅವರು ಖಂಡಿಸಿದ್ದಾರೆ. ಸಚಿವ ಸ್ಥಾನ ಸಿಗದಿರೋದ್ರಿಂದ ಹತಾಶ ಭಾವನೆಯಿಂದ ಶಾಸಕ ನಾಡಗೌಡ ಈ ರೀತಿ ಮಾತನಾಡಿರುವುದು ಸರಿಯಲ್ಲ. ಹಾಲುಮತದ ಬಗ್ಗೆ ಮಾತನಾಡುವ ಶಾಸಕ ನಾಡಗೌಡ ಅವರು ತಮ್ಮ ಮತಕ್ಷೇತ್ರದಲ್ಲಿ ಎಷ್ಟು ಸರ್ಕಾರಿ ಅಧಿಕಾರಿಗಳನ್ನು ಇಟ್ಟುಕೊಂಡಿದ್ದಾರೆ ಹಾಗೂ ಎಷ್ಟು ಜನರಿಗೆ ನಾಮನಿರ್ದೇಶನ ಮಾಡಿದ್ದಾರೆ ಎಂದು ಅವರು ಪ್ರಶ್ನಿಸಿದ್ದಾರೆ. ಸರ್ಕಾರಿ ಕಾರ್ಯಕ್ರಮದ ವೇದಿಕೆಗಳಲ್ಲಿ ಕುರುಬ ಸಮುದಾಯಕ್ಕೆ ಎಷ್ಟು ಪ್ರಾತಿನಿಧ್ಯ ಇಲ್ಲಿವರೆಗೆ ನೀಡಿದ್ದೀರಿ ಎಂದು ನ್ಯಾಯವಾದಿ ಮಾತಿನ್ ಅವರು ಕೇಳಿದ್ದಾರೆ. ಈ ವಿಷಯ ಕುರಿತು ಕುರುಬ ಸಮುದಾಯ ಜಾಗೃತಗೊಂಡಿದೆ. ಮುಂಬರುವ ದಿನಮಾನಗಳಲ್ಲಿ ಇದಕ್ಕೆ ತಕ್ಕ ಉತ್ತರ ನೀಡಲಾಗುವುದೆಂದು ಅವರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ್ದಾರೆ. ರಾಜಕೀಯ ಹಾಗೂ ಸಾಮಾಜಿಕ ಕ್ಷೇತ್ರಗಳಲ್ಲಿ ಕುರುಬರನ್ನು ಕರೆದಿರುವ ನಾಡಗೌಡರು ಕುರುಬರ ಬಗ್ಗೆ ಮಾತನಾಡುವ ನೈತಿಕ ಹಕ್ಕಿಲ್ಲ. ಸಚಿವ ಎಂಬಿ ಪಾಟೀಲ್ರಿಂದ ಕುರುಬ ಸಮಾಜಕ್ಕೆ ಯಾವುದೇ ರೀತಿಯಿಂದ ಅನ್ಯಾಯವಾಗಿಲ್ಲ. ಆದ್ರಿಂದ ಇದು CS ನಾಡಗೌಡರು ಹೇಳ್ತಕ್ಕಂಥ ವಿಷಯವು ಖಂಡನೀಯ. ಕಾರಣ ಕುರುಬ ಸಮಾಜದ ವತಿಯಿಂದ ಅವರು ಯಾವುದೇ ರೀತಿಯ ಅನ್ಯಾಯವಾಗಲಿ ಹಾಗೂ ದುರುದ್ದೇಶದಿಂದ ಕೂಡಿದಾಗಲಿ ಯಾವುದೇ ರೀತಿಯಿಂದ ಅವರು ಏನೂ ಮಾಡಿಲ್ಲ. ಆದ್ರೆ ವಿನಾಕಾರಣ CS ನಾಡಗೌಡರು ಕುರುಬ ಸಮಾಜದ ಮೇಲೆ ಮುಖಂಡರ ಮೇಲೆ ಬರೆ ಎಳೆದಿದ್ದಾರೆ. ಕಾರಣ ಇವರು ಏನ್ ಎಳೆದಿದ್ದಾರಪ್ಪ ಅಂತಂದ್ರ, ಈಗ ಕುರುಬ ಸಮಾಜದವರು ಕುರುಬ ಸಮಾಜಕ್ಕೆ ಅನ್ಯಾಯ ಮಾಡಲಾಗಿದೆ ಎಂದು ಎಳೆದಿದ್ದಾರೆ. ಕಾರಣ ಎಂಬಿ ಪಾಟೀಲ್ ಅವರು ಕುರುಬ ಸಮಾಜಕ್ಕೆ ಯಾವುದೇ ರೀತಿಯಿಂದ ಅನ್ಯಾಯ ಮಾಡುವುದಿಲ್ಲ. ಅದೇ ರೀತಿ ನಾಡಗೌಡರು ಇತ್ತಿತ್ತಲಾಗಿ ಬಿಜಾಪುರ ಜಿಲ್ಲೆಯ ಮುದ್ದೇಬಿಹಾಳ ಹಾಗೂ ದೇವನಪುರಿ ಮತಕ್ಷೇತ್ರದಲ್ಲಿ ಅತಿ ಹೆಚ್ಚು ಮತದಾರರು ಹೊಂದಿದ್ದು, ಈ ಬಾರಿ 2 ಮತಕ್ಷೇತ್ರದಲ್ಲಿ ಕುರುಬರಿಗೆ ಟಿಕೆಟ್ ಅನ್ನು ನೀಡಬೇಕಂತ ಈ ಮೂಲಕ ಕೇಳಿಕೊಳ್ಳಿ. ಈಗ ಕುರುಬ ಸಮಾಜವು ಜಾಗೃತಗೊಂಡಿದೆ ಹಾಗೂ ಮುಂಬರುವ ಚುನಾವಣೆಗಳಲ್ಲಿ ಕುರುಬ ಸಮಾಜವು ತಕ್ಕ ಉತ್ತರವನ್ನು ನೀಡುತ್ತದೆ. ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ ಒತ್ತಿ ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಬಿಜಾಪುರ ಟುಡೇ ನ್ಯೂಸ್. ಇದು ಸತ್ಯದ ದಾರಿ, ಜನಪರ.